ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತು ನಮ್ಮ ಶ್ರೀ ಜ್ಞಾನ ಗಂಗೋತ್ರಿ ಇಂಟರ್ನ್ಯಾಷನಲ್ ಸ್ಕೂಲ್ದು ಒಂದು ಪ್ರೋಗ್ರಾಮ್ ಅಂದರೆ ಮೇಳ ಆಯಿತು ಈ ಸಲ. ಸೊ ಅದರದ್ದು ಕೆಲವೊಂದು ನಿಮ್ಮ ಮುಂದೆ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೆಲ್ಲ ನಮ್ಮ ಸ್ಕೂಲ್ ಔಟ್ಲುಕ್ ಆಗಿದೆ. ಇವರು ನಮ್ಮ ಚೇರ್ಮನ್ ಸರು ಲಿಂಗಪ್ಪ ಸರ್ ಅಂತ ಅಂದ್ಬಿಟ್ಟು. ಸೊ ಒಂದು ಮೇಳಗೆ ಮೇಯ್ನ್ ಹೆಡ್ಡಾಗಿ ಲೀಡ್ ಮಾಡಿ ತುಂಬ ಡೌನ್ ಟು ಅರ್ತ್ ಪರ್ಸನ್, ತುಂಬ ಒಳ್ಳೆ ಮನುಷ್ಯರು. ಸೊ ವಿ ಬ್ಲೆಸ್ ಟು ಹ್ಯಾವ್ ಸಚ್ ಎ ಚೇರ್ಮನ್ ಸರ್. ಇದು ನಮ್ಮ ಸ್ಕೂಲ್ ಔಟ್ಲುಕ್ಕು ನೋಡಿ, ಎಷ್ಟು ಚೆನ್ನಾಗಿದೆಲ್ಲ ಸ್ಕೂಲ್ ಔಟ್ಲುಕ್ಕು. ಇಲ್ಲಿಂದ ಸ್ಟಾರ್ಟು ನಮ್ಮ ಮಕ್ಕಳು ಅವರೆಲ್ಲ ಶಾಪ್ಸು ಸ್ಟಾಲ್ಸ್ ಎಲ್ಲ ಅರೇಂಜ್ ಮಾಡ್ಕೊತಾಯಿದ್ರು ಮಾರ್ನಿಂಗು. ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ರು. ಅವ್ರ ಜೊತೆ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಈ ಒಂದು ಇದರಲ್ಲಿ ಹೇಳಬೇಕಂದ್ರೆ ಎಲ್ಲ ಟೀಚರ್ಸ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು. ಯಾಕಂತ ಅಂದರೆ ವಿ ಆರ್ ನಿಯರ್ ಬೈ ಮಿಡ್ ಟರ್ಮ್ ಎಕ್ಸಾಮ್ಸು. ನಮ್ಮ ಎಕ್ಸಾಮ್ಸ್ ಪ್ರಿಪ್ರೇಷನ್ಸು ಜೊತೆನೂ ನಮ್ಮ ಟೀಚರ್ಸು ಮಕ್ಕಳಿಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿ ಇಷ್ಟೆಲ್ಲ ಅವ್ರಿಗೆ ಟ್ಯಾಲೆಂಟು ಇದೆ ಅಂತ ಅಂದ್ಬಿಟ್ಟು ಪದೇ ಪದೇ ಪ್ರೂವ್ ಮಾಡ್ಕೊತಿದ್ದಾರೆ. ಥ್ಯಾಂಕ್ ಯು ಟೀಚರ್ಸ್ ಎಲ್ಲರಿಗೂ. ಮತ್ತು ನಮ್ಮ ಮಕ್ಕಳು ಏನು ಕಮ್ಮಿ ಅಲ್ವಲ್ಲ, ನಮ್ಮ ಮಕ್ಕಳು ಮ್ಯಾಮ್ ನಾವು ನಿಮಗಿಂತ ಒಂದು ಹೆಜ್ಜೆ ಮೇಲೆ ಇದ್ದೀವಿ ಅಂದ್ಬಿಟ್ಟು ಅವರೊಂದು ಎಕ್ಸಾಮ್ ಟೈಮ್ಸ್ ನಿಯರ್ ಬೈ ಇದ್ರೂ ಅವರು ಹಾಗೆ ಸಪೋರ್ಟಾಗಿ ನಿಂತ್ಕೊಂಡು ಅವರು ಮಾಡಿದ್ದಾರೆ. ಪ್ರೋಗ್ರಾಮ್ನ ಸಕ್ಸಸ್ಫುಲ್ಲಾಗಿ ನಡೆಸ್ಕೊಟ್ಟಿದ್ದಾರೆ. ಸೊ ವಿ ಎಂಜಾಯ್ಡ್ ಎ ಲಾಟ್, ತುಂಬ ಎಂಜಾಯ್ ಆಯಿತು. ಆ್ಯಕ್ಚುಲಿ ನಾನೇನು ಗೊತ್ತಾ, ಫಸ್ಟ್ ಟೈಮು ನಾನು ಈ ಥರ ಒಂದು ಮೇಳನೆಲ್ಲ ಸ್ಕೂಲಲ್ಲಿ ನೋಡ್ತಾ ಇರೋದು. ನಮ್ಮ ಸ್ಕೂಲ್ ಡೇಸಲ್ಲಿ ಇದೆಲ್ಲ ಇರಲಿಲ್ಲ. ವಿ ಡೋಂಟ್ ನೋ ವಾಟ್ ವಾಸ್ ದಟ್ ಅಂತ ಅಂದ್ಬಿಟ್ಟು. ಬಟ್ ಓಕೆ, ನಮ್ಮ ಸ್ಕೂಲವ್ರು ಹೊಸ ಪ್ಲ್ಯಾನ್ ಎಲ್ಲ ತರ್ತಾಯಿದ್ದಾರೆ. ಮೋಸ್ಟ್ ಪ್ರಾಬ್ಲಿ ಇದು ಬೇರೆ ಸ್ಕೂಲ್ಸ್ವರ್ಗೂ ಐಡಿಯಾಸ್ ಬರ್ಬೋದು ಇದನ್ನೆಲ್ಲ ನೋಡಿದ್ಮೇಲೆ. ಬಟ್ ಬಂದು ತುಂಬ ಖುಷಿ ಆಗುತ್ತೆ, ನಮ್ಮ ಸ್ಕೂಲ್ ಕಡೆಯಿಂದ ಇನ್ನೊಂದು ಸ್ಕೂಲಿಗೂ ಈ ಥರ ಎಲ್ಲ ಐಡಿಯಾಸ್ ಬರ್ತಿದೆ ಅಂತ. ವಿ ಬ್ಲೆಸ್ಡ್ ಇಟ್ ಆ್ಯಕ್ಚುಲಿ. ಬಟ್ ಎಲ್ಲ ಮಕ್ಕಳು ಈ ಥರ ಎಂಜಾಯ್ ಮಾಡಬೇಕು. ಯಾವಾಗೂ ಓದು ಅಂದರೆ ಆಗುತ್ತಾ, ನೀವೇ ಹೇಳಿ, ಆಗಲ್ವಲ್ಲ. ಅವ್ರಿಗೂ ಮೈಂಡ್ ಸ್ವಲ್ಪ ಅಟ್ಲೀಸ್ಟ್ ಒನ್ ಡೇ ಆದರೂ ಅವ್ರಿಗೂ ಬ್ಯುಸಿ ಶೆಡ್ಯೂಲಿಂದ ಹೊರಗಡೆಗೆ ತರಬೇಕು. ಹಾಗೆ ಎಲ್ಲ ಟೀಚರ್ಸು ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ. ಲಾಸ್ಟ್ ಮೂಮೆಂಟಲ್ಲಂತೂ ಸಿಕ್ಕಾಪಟ್ಟೆ ಕಷ್ಟಪಟ್ಟರು. ಬಟ್ ಔಟ್ಕಮ್ ಮತ್ತು ಸೂಪರಾಗಿತ್ತು. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ನಮಗೆ ಏನು ಈ ಥರ ಎಲ್ಲ ಬರುತ್ತೆ, ಪೇರೆಂಟ್ಸ್ ಕಡೆಯಿಂದ ಫೀಡ್ಬ್ಯಾಕ್ಸ್ ಎಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಮ್ಗೆ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ವ. ಬಟ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು, ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಒಂದೊಂದು ಸ್ಟಾಲ್ಸ್ದೂ ಎಲ್ಲ ಟೇಸ್ಟ್ ಮಾಡ್ತಾಯಿದ್ರೆ ಊಟ ಮಾಡೋದೇ ಬೇಡ ಅನ್ನೋ ರೇಂಜಿಗಿತ್ತು. ನಮ್ಮ ಟೀಚರ್ಸು ಯಾರ್ಯಾರು ತಿಂದಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಆ್ಯಕ್ಚುಲಿ ಕೆಲವೊಂದು ಟೀಚರ್ಸು PTM ಅಟೆಂಡ್ ಮಾಡಿದ್ರು, ಕೆಲವೊಂದು ಟೀಚರ್ಸು ಅಲ್ಲಿ ಪ್ರೋಗ್ರಾಮ್ಸ್ ನೋಡ್ಕೊತಿದ್ರು. ಬಟ್ ಮಕ್ಕಳು ಖುಷಿ ಆದರು. ವಿ ಬ್ಲೆಸ್ಡ್ ಫಾರ್ ದಟ್. ಅವ್ರ ಖುಷಿನೇ ನಮ್ಮ ಖುಷಿ ಅಲ್ವಾ. ಸೊ ವಿ ಬ್ಲೆಸ್ಡ್ ಫಾರ್ ದಟ್. ಮತ್ತು ಇನ್ನೇನಪ್ಪ ಅಂತಂದರೆ, ಇಲ್ಲಿ ಎಲ್ಲ ಟೀಚರ್ಸು ಅವ್ರವ್ರ ಮಕ್ಕಳಿಗೆ ಅನ್ನೋದಲ್ಲದೆ ಅವ್ರವ್ರಿಗೆ ಸೀಮಿತ ಅಂದಿರೋ ಎಲ್ಲ ಮಕ್ಳಿಗೂ ಸಪೋರ್ಟ್ ಮಾಡಿದ್ದಾರೆ. ಇದ್ರ ಜೊತೆಗೆ ಇವನ್ ವಿ ಶುಡ್ ಅಪ್ರಿಷಿಯೇಟ್ ದ ಪೇರೆಂಟ್ಸ್ ಆಲ್ಸೋ. ಪೇರೆಂಟ್ಸ್ ಕೂಡ ಬಂದು ಅವ್ರ ಮಕ್ಕಳಿಗೂ ಟೀಚರ್ಸ್ಗೂ ಎಲ್ಲರಿಗೂ ಅಪ್ರಿಷಿಯೇಟ್ ಆಗಿದೆ. ಇದು ನಮ್ಮ ಎಂಟ್ರೆನ್ಸು ಎಜುವಿಷನ್ಸ್ ಅಂತ ಅಂದ್ಬಿಟ್ಟು. ಸೊ ಇಟ್ ವಾಸ್ ದ ಎಂಟ್ರೆನ್ಸ್ ಫಾರ್ ಅವರ್ ಸ್ಕೂಲ್ ಪ್ರೋಗ್ರಾಮು. ಮೇಳಾಗೆ ಎಂಟ್ರೆನ್ಸ್ ಇದಾಗಿತ್ತು. ಸೊ ಚೆನ್ನಾಗಿತ್ತು. ಎಲ್ಲ PT ಸರು ಮತ್ತು ಎಲ್ಲ ಸಬ್ ಟೀಚರ್ಸು, ಕ್ಲಾಸ್ ಟೀಚರ್ಸು ಎಲ್ಲರೂ ಸೇರಿಕೊಂಡು ಎಲ್ಲ ಕೆಲಸನೂ ಅಷ್ಟೇ ಇಂಟ್ರೆಸ್ಟಿಂದ ಮಾಡಿದ್ದಾರೆ. ಸೊ ನಮ್ಮ ಅಶ್ವಿನಿ ಮ್ಯಾಮ್ ಏನೋ ಮಾಡ್ತಿದ್ದಾರೆ ಪಾಪ, ಏನೋ ಮಕ್ಳಿಗೇನೋ ಹೇಳ್ತಿದ್ದಾರೆ. ಮತ್ತು ನಮ್ಮ ಸರ್ ಎಲ್ಲ ಏನೋ ಕನ್ನಡ ಸರು, ಇನ್ನೊಂದು ಸರ್ ಎಲ್ಲ ಏನೋ ಪಾಪ ಇನ್ಸ್ಟ್ರಕ್ಟ್ ಮಾಡ್ತಾಯಿದ್ದಾರೆ ನಮ್ಮ ಸ್ಟೂಡೆಂಟ್ಸ್ಗೆ. ಇವ್ರು ಸರ್ ಏನೋ ಕಟ್ತಿದ್ದಾರೆ. ಎನಿವೋ ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ರು ನಮ್ಮ ಮಕ್ಕಳು. ಇದೇನು ಸ್ವರ್ಗ ರುಚಿ ಅಂತೆ. ನಂಗೆ ಇಲ್ಲಿ ಚಾನ್ಸ್ ಸಿಕ್ಕಿಲ್ಲ ಅಂದ್ಕೊತೀನಿ. ಮೋಸ್ಟ್ ಪ್ರಾಬ್ಲಿ ತಿಂದಿದ್ದೀನ, ಕಾಯೊಬ್ಬಟ್ಟೇನೋ ಮಾಡಿದರು ಅಂದ್ಕೊತೀನಿ. ತಿಂದಿದ್ದೀವಿ, ಚೆನ್ನಾಗಿತ್ತು, ಟೇಸ್ಟ್ ಎಲ್ಲ ಸೂಪರಾಗಿತ್ತು. ಮತ್ತು ಇನ್ನೊಂದೇನು ಗೊತ್ತಾ, ಪೇರೆಂಟ್ಸ್ಗೆ ತುಂಬ ಹೃದಯದ ಧನ್ಯವಾದಗಳು. ಅವ್ರ ಮಕ್ಕಳಿಗೋಸ್ಕರ ಅವರು ಕೂಡ ಪಾಪ ಕಷ್ಟಪಟ್ಟಿದ್ದಾರಲ್ವ, ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ ಯು ಹೇಳಬೇಕು. ಯಾಕಂದರೆ ಕೆಲವೊಂದು ಪೇರೆಂಟ್ಸ್ ಅಕ್ಸೆಪ್ಟ್ ಮಾಡ್ಕೊಳಲ್ಲ, ನಿಮ್ಮ ಸ್ಕೂಲಲ್ಲಿ ಏನು ಕೆಲಸ ಇಲ್ಲ ಹೋಗ್ರೋ ಅಂತ ಅಂದ್ಬಿಟ್ಟಂತಾರೆ. ಬಟ್ ಇಲ್ಲಿ ನಮ್ಮ ಸ್ಕೂಲ್ ಮಕ್ಕಳಿಗೆ ಅವ್ರ ಪೇರೆಂಟ್ಸ್ ಕೂಡ ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಹಿಂದಿ ಟೀಚರ್ ಏನೋ ಮಾಡ್ತಿದ್ದಾರೆ. ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಪ್ರಿಪೇರ್ಡ್ ಆಗಿದೆ. ಅವ್ರ ಒಂದು ಸ್ಟಾಲ್ನ ಡೆಕೋರೇಟ್ ಮಾಡ್ಕೊತಿದ್ದಾರೆ. ಚೆನ್ನಾಗಿದೆ, ಚೆನ್ನಾಗಿ ಡೆಕೋರೇಟ್ ಆಗಿದೆ ಸ್ಟಾಲು. ಸೊ ಎಲ್ಲರಿಗೂ ಇದೊಂಥರ ಮೆಮೊರಿ ಆಗಿತ್ತು. ನಮಗೂ ಫಸ್ಟ್ ಟೈಮ್ ಆಗಿತ್ತು. ಯಾಕಂದರೆ ನಮ್ಮ ಸ್ಕೂಲ್ ಡೇಸಲ್ಲಿ ಬರೀ ಅಪರೂಪ ಏನಾದರೂ ಒಂದು ಪ್ರೋಗ್ರಾಮ್, ಅದು ಬಿಟ್ಟರೆ ಏನೂ ಪ್ರೋಗ್ರಾಮ್ಸ್ ಇರ್ತಾ ಇರಲಿಲ್ಲ. ಬಟ್ ಈ ಥರ ಎಲ್ಲ ಫ್ಯೂಚರ್ ಜನ್ರೇಷನ್ಗೆ ಈ ಥರ ಸಿಕ್ಕಿದ್ರೆ ಅವ್ರಿಗೂ ಅದ್ರ ಬಗ್ಗೆ ಒಂದು ನಾಲೆಜ್ ಇರುತ್ತೆ. ಮಾರ್ಕೆಟಿಂಗ್ ಸ್ಟ್ರಾಟಜಿ ತುಂಬ ನಾಲೆಜ್ ಬರುತ್ತೆ ಇದರಿಂದ. ಮತ್ತು
ನಮ್ಮ ಸ್ಕೂಲಲ್ಲಿ ನೋಡಿ ಇವತ್ತು ಸಂತೆ ಬೇರೆ ಮಾಡಿದ್ರು. ನಮ್ಮ ಮಕ್ಕಳು ತುಂಬ ಪ್ರಾಫಿಟ್ ಲಾಸ್ ಇಸ್ ಎ ಸೆಕೆಂಡರಿ, ಬಟ್ ಆ ಒಂದು ಇನ್ವಾಲ್ವ್ಮೆಂಟು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನಮ್ಮ ಮಕ್ಕಳು ತುಂಬ ಇನ್ವಾಲ್ವ್ ಆಗಿದ್ದರು. ನಮಗೆ ಆಶ್ಚರ್ಯ ಆಗೋಯಿತು, ನಮ್ಮ ಮಕ್ಕಳು ಈ ರೇಂಜಿಗೆ ಇನ್ವಾಲ್ವ್ಮೆಂಟ್ ಕೊಡ್ತಾರಾ ಅಂತ ಅಂದ್ಬಿಟ್ಟು. ಬಟ್ ದೇ ಹ್ಯಾವ್ ಡನ್ ಎ ವೆರಿ ಬೆಸ್ಟ್ ಜಾಬ್. ಬೆಸ್ಟ್ ಅಂದರೆ ಬೆಸ್ಟ್ ಕೊಟ್ಟಿದ್ದಾರೆ. ಅವರು ಮಾತಾಡೋ ಶೈಲಿ ಆಗಿರ್ಬೋದು, ಅವ್ರು ವ್ಯಾಪಾರ ಮಾಡ್ತಾರೋ ಶೈಲಿ ಆಗಿರ್ಬೋದು, ಅವರು ಯಾವಾಗ ನಾವು ಅವ್ರಿಗೆ ಅಂತ ಅಂದ್ಬಿಟ್ಟು ಒಂದು ಪಾರ್ಟ್ ಕೊಟ್ಟಿದ್ವು, ಅದರಲ್ಲಿ ಮುಳುಗೋಗಿದ್ರು. ಅವ್ರನ್ನ ಅದನ್ನು ಮಾಡಿ ತೋರಿಸಿದ್ದಾರೆ, ಮ್ಯಾಮ್ ವಿ ಕ್ಯಾನ್ ಅಂತ ಅಂದ್ಬಿಟ್ಟು. ಸೊ ಅವ್ರಿಗೆ ತುಂಬ ಒಂಥರ ಖುಷಿ ಆಯಿತು ನಮಗೆ. ಇಲ್ಲೇನೋ ನಮ್ಮ ಹುಡುಗರು ಏನೋ ಮಾಡ್ತಿದ್ದಾರೆ. ಸೊ ದಿಸ್ ವಾಸ್ ಎ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಸ್ಟೂಡೆಂಟ್ಸ್ ಆ್ಯಸ್ ಇವನ್ ಟೀಚರ್ಸ್ ಆಲ್ಸೋ. ನಮ್ಗೆ ತುಂಬ ಖುಷಿ ಆಯಿತು. ನಮ್ಮ ಒಂದು ಮ್ಯಾನೇಜ್ಮೆಂಟ್ಗೂ ಎ ಸ್ಮಾಲ್ ರಿಕ್ವೆಸ್ಟು, ಇಯರ್ಲಿ ಒನ್ಸ್ ಇದು ನಡೀತಾ ಇರಲಿ, ಫ್ಯೂಚರ್ ಜನ್ರೇಷನ್ ಮಕ್ಕಳಿಗೂ ಗೊತ್ತಾಗಲಿ ಬರ್ತ್ ಏನು, ವ್ಯಾಲ್ಯೂ ಏನು, ಅದು ಸ್ಟ್ರಾಟಜೀಸ್ ಎಲ್ಲ ಹೇಳಿ ಅಂತ. ಇವ್ರು ನಮ್ಮ ಸರ್ ಮೇಯ್ನು, ನಮ್ಮ ಚೇರ್ಮನ್ ಸರ್ ಅವರೆಲ್ಲ ಟೇಸ್ಟ್ ಮಾಡ್ತಿದ್ದಾರೆ, ಹೇಗಿದೆ ಫುಡ್ಡು ಏನು ಅಂತೆಲ್ಲ ಕೇಳ್ತಿದ್ದಾರೆ. ಆ್ಯಕ್ಚುಲಿ ಎಲ್ಲ ಚೆನ್ನಾಗಿತ್ತು, ಎಲ್ಲ ಫುಡ್ ಎಲ್ಲದೂ ಚೆನ್ನಾಗಿತ್ತು. ದೇರ್ ವಾಸ್ ಎ ನೋ ಕಂಪ್ಲೇಂಟ್. ತುಂಬ ಖುಷಿಯಿಂದ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು ಮ್ಯಾನೇಜ್ಮೆಂಟ್ ಅವ್ರು ಕೂಡ. ಸೊ ಇದ್ರದ್ದು ಫೀಡ್ಬ್ಯಾಕು ಟೀಚರ್ಸ್ ಹತ್ರ ಬಿಟ್ಬಿಡ್ತೀವ, ಪೇರೆಂಟ್ಸ್ ಹತ್ರ ಟೀಚರ್ಸ್ ಹತ್ರ ಫೀಡ್ಬ್ಯಾಕ್ ಬೇಕಲ್ವಾ, ಅದು ಕೂಡ ತೊಗೊಂಡಿದ್ದೀವಿ. ನಮ್ಮ ಸರ್ ಏನೋ ಪಾವ್ ಭಾಜಿ ತಿಂತಾ ಇದ್ದಾರೆ, ನಮಗೆ ಗೊತ್ತೇ ಇಲ್ಲ. ಸೊ ವೇಟ್ ಫಾರ್ ದ ಪಾರ್ಟ್ 2 ಗೈಸ್.